ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದಂತಹ ಭಾರೀ ಮಳೆಗೆ ಸಂಪೂರ್ಣವಾಗಿ ಬೆಂಗಳೂರಿನ ಚಿತ್ರಣನೇ ಬದಲಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಬಹುತೇಕ ರಸ್ತೆಗಳಿಗೆ ಬೃಹದಾಕಾರದ ಮರಗಳು ಬಿದ್ದು ವಾಹನ ಸಂಚಾರಕ್ಕೆ ತೊಂದರೆ ಆಗಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಶೇಷಾದ್ರಿಪುರಂಲಿರುವಂತಹ ಪ್ರಶಾಂತ್ ಗ್ರ್ಯಾಂಡ್ ಹೋಟೆಲ್ನ ಮುಖ್ಯ ರಸ್ತೆ ಗಮನಿಸ್ತಾ ಇರ್ಬೋದು. ಒಂದು ಶೇಷಾದ್ರಿಪುರಂನ ಪ್ರಶಾಂತ್ ಗ್ರ್ಯಾಂಡ್ ಹೋಟೆಲ್ ಅಂತಲೇ ಹೇಳ್ಬೋದು. ಈ ಒಂದು ಹೋಟೆಲ್ನ ಮುಖ್ಯ ರಸ್ತೆ ಇದು. ನಿನ್ನೆ ಸಂಜೆ ಸುಮಾರು 6 ಗಂಟೆಗೆ ಬಂದಂತಹ ಬಿರುಗಾಳಿ ಸಮೇತ ಹೋಗಿ ಬಂದಂತಹ ಮಳೆಗೆ ಬೃಹದಾಕಾರದ ಮರ ಬಿದ್ದಿರುವಂಥದ್ದು ಕ್ಯಾಮ್ರಾದಲ್ಲೂ ಕೂಡ ನೀವು ಗಮನಿಸ್ಬೋದು. ಅಂದರೆ ಈ ಒಂದು ಸಂದರ್ಭದಲ್ಲಿ ಮರ ಬಿದ್ದಂಥ ಸಂದರ್ಭದಲ್ಲಿ ಸ್ಥಳೀಯರು ಅಂದರೆ ಪ್ರತ್ಯಕ್ಷದರ್ಶಿ ಆನಂದ್ ಅವರಿದ್ದರು. ಆನಂದ್ ಅವರು ಸದ್ಯಕ್ಕೆ ಕರ್ನಾಟಕ ಟಿವಿ ಒಂದಿಗಿದ್ದಾರೆ. ಅವರು ನಾವು ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಆನಂದ್ ಅವರೇ, ಎಷ್ಟು ಗಂಟೆಗೆ ಮರ ಬಿತ್ತು? ನೀವು ನೋಡಿದ್ರಾ? ಎಲ್ಲಿದ್ರಿ ನೀವು? ನಾವು ಇಲ್ಲೇ ಇದ್ದೀವಿ ಸರ್. ಇಲ್ಲಿ ನಮ್ಮ ಹೋಟೆಲ್ ಮುಂದೆ ಇದ್ವಿ. ಸುಮಾರು 6:15 ಮುಕ್ಕಾಲಿಗೆ ಮರ ಬಿದ್ದು. ಭಾರಿ ಗಾಳಿ, ಮಳೆ ಕಮ್ಮಿ, ಗಾಳಿ ಜಾಸ್ತಿ, ಹಂಗಾಗಿ ಮರ ಬಿದ್ದಿತ್ತು. ಓಕೆ, ಮರ ಬಿದ್ದ ಸಂದರ್ಭದಲ್ಲಿ ಮರ ಬಿದ್ದ ಟೈಮಲ್ಲಿ ನೀವು ಒಳಗಡೆ ಹೋಟ್ಲು ಒಳಗಡೆ ಇದ್ರ ಹೊರಗಡೆ ಇದ್ರ? ನಾವು ಹೊರಗಡೆ ಇಲ್ಲಿ ಬಾಕಲದಲ್ಲಿ ನಿಂತಿದ್ವಿ. ನಾವು ನೋಡ್ತಾ ಇದ್ವಿ. ಅಂದ್ರೆ ಇಲ್ಲಿ ವಾಹನಗಳು ಯಾರು ವೆಹಿಕಲ್ಸ್ ಯಾರು ಓಡಾಡ್ತಾ ಇದ್ರ ಅಥವಾ ಏನು? ಯಾರು ಇದ್ದಿದ್ರೆ ಅಪಘಾತ ಆಗತ್ತಿತ್ತು. ಯಾರು ಇದ್ದಿದ್ದಿಲ್ಲ. ಇಲ್ಲಿ ಎಷ್ಟು ವರ್ಷ ಹಳೆ ಮರ ಇದು ನಿಮ್ಮ ಅಂದಾಜು ಹೇಳೋದಾದ್ರೆ? ಅಂದಾಜು ಗೊತ್ತಂದ್ರೆ ಒಂದು 30 ವರ್ಷದ ಮರ ಇರ್ಬೋದು. 30 ವರ್ಷದ ಮರ ಅಷ್ಟೇ. ಓಕೆ, ಮರ ಬಿದ್ದ ನಂತರದಲ್ಲಿ ಇಲ್ಲಿ ಕಂಪ್ಲೀಟ್ ಇಲ್ಲಿ ಟ್ರಾಫಿಕ್ ಜಾಮ್ ಆಯ್ತಾ? ಇಲ್ಲಿ ಓಡಾಡಕ್ ಆಗ್ಲೇ ಇಲ್ವಾ? ವಾಹನಗಳು ಓಡಾಡಕ್ ಆಗ್ಲೇ ಇಲ್ವಾ? ಹೌದು, ಓಡಾಡಕ್ ಆಗ್ಲಿಲ್ಲ. ಟ್ರಾಫಿಕ್ ಜಾಮ್, ಆಮೇಲೆ ಎಲ್ಲ ಆ ಕಡೆಯಿಂದ ಹೋಗೋದು, ಈ ಕಡೆಯಿಂದ ಬರೋದು ಎಲ್ಲ ಪ್ರಾಬ್ಲಮ್ ಆಯ್ತು. ಆಮೇಲೆ ಕರೆಂಟ್ ಇಲ್ಲ, ಏನಿಲ್ಲ, ಎಲ್ಲ ಪ್ರಾಬ್ಲಮ್ ಆಯ್ತು. ಕರೆಂಟ್ ಸಮಸ್ಯೆ ಆಯ್ತು. ಆಮೇಲೆ ಇವತ್ತು ಬಂದಿದ್ರ ಮರವನ್ನ ತೆರವು ಮಾಡ್ಲಿಕ್ಕೆ ಎಲ್ಲ ಸರಿ ಮಾಡ್ಲಿಕ್ಕೆ? ಯಾವಾಗ ಬಂದಿದ್ರು ಅಧಿಕಾರಿಗಳು ಸಿಬ್ಬಂದಿಗಳು? ಬೆಳಗ್ಗೆ 10:30ಗೆ ಬಂದು ಕ್ಲಿಯರ್ ಮಾಡ್ತಾ ಇದ್ದಾರೆ. 10:30 ಗಂಟೆ ಯಾರು ಇಲ್ಲ, ನೈಟ್ ಇಲ್ಲ, ಏನಿಲ್ಲ. ಬೆಳಗ್ಗೆ 10:30ಗಿಂತ ಬಂದು ಕ್ಲಿಯರ್ ಮಾಡ್ತಾ ಇದ್ದಾರೆ. ಇನ್ನೂ ಆಗಿಲ್ಲ ಕ್ಲಿಯರ್. ಇನ್ನು ಎಲ್ಲಿ ಕ್ಲಿಯರ್ ಆಗಿದೆ? ಕ್ಲಿಯರ್ ಆಗಿಲ್ಲ. ಏನ್ ಹೇಳ್ತೀರಾ ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳಿಗೆ? ಏನ್ ಹೇಳ್ತೀರಾ? ಮಳೆಗಾಲ ಆಗಿದ್ರೆ ಹೌದು ಅನ್ಬೋದು, ಬೇಸಿಗೆಯಲ್ಲಿ ಬಂದಂತಹ ಮಳೆಗೆ ಈ ರೀತಿಯಾದಂತಹ ಪರಿಸ್ಥಿತಿ ಆದ್ರೆ ಮಳೆಗಾಲದಲ್ಲಿ ಬಂದ್ರೆ ಏನಾಗ್ಬೋದು ಅಂತ ಹೇಳಿ ಊಹಿಸ್ಲಿಕ್ಕೆ ಆಗತ್ತಾ? ಊಹಿಸ್ಲಿಕ್ಕೆ ಏನಾಗತ್ತೆ? ಬಿರುಗಾಳಿಗೆ ಯಾರು ಏನು ಮಾತಾಡಕ್ಕಾಗಲ್ಲ. ಆದ್ರೆ ಅಧಿಕಾರಿಗಳು ಒಟ್ಟು ಆಕ್ಷನ್ ತಗೋಬೇಕು. ಓಕೆ, ನಿಮ್ಮ ಹೋಟೆಲ್ನ ಮುಂಭಾಗ ಇನ್ನೂ ಸುಮಾರು ಹಳೆ ಮರಗಳೆಲ್ಲ ಇದಾವೆ. 30 ವರ್ಷ 40 ವರ್ಷ ಮರಗಳೆಲ್ಲ ಇದಾವೆ. ಏನ್ ಹೇಳ್ತೀರಾ ಈಗ ನೆಕ್ಸ್ಟ್ ಅದಕ್ಕೆ ಯಾವ ರೀತಿ ಕ್ರಮ ಆಗ್ಬೇಕು ಅನ್ನುವಂಥದ್ದು? ಅದಕ್ಕೆ ಎಷ್ಟು ಕ್ರಮ ಅಂದ್ರೆ ಅದು ಮುಂದೆ ಆದ್ಮೇಲೆ ನೋಡೋದು. ಈಗೇನು ಮಾಡಕ್ಕಾಗಲ್ಲ. ಇದಿಷ್ಟು ಶೇಷಾದ್ರಿಪುರಂನ ಪ್ರಶಾಂತ್ ಗ್ರ್ಯಾಂಡ್ ಮುಂಭಾಗದಲ್ಲಿ ಬಿದ್ದಂತಹ ಮರ ಬಿದ್ದಂತ ಸಂದರ್ಭದಲ್ಲಿ ನೋಡಿದಂತಹ ಪ್ರತ್ಯಕ್ಷದರ್ಶಿ ಆನಂದ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.